ಓಂ ಅಷ್ಟಮಹಾಲಕ್ಷ್ಮೀ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಜೀವನದಲ್ಲಿ ನಮ್ಮ ಸಂಸಾರ ಜೀವನದಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಕೆಲವೊಂದನ್ನು ನಾವು ಬದಲಾವಣೆಗಳನ್ನು ಮಾಡಿಕೊಂಡಾಗ ಇನ್ನೂ ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇರತಕ್ಕಂಥದ್ದು, ಜೀವನ ಎಲ್ಲೋ ಒಂದು ಕಡೆ ಸುಖಮಯವಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅದರಲ್ಲಿ ಬಹುಮುಖ್ಯವಾಗಿ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಅನುಭವಕ್ಕೆ ಬರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಸಾಯಂಕಾಲ ಸಂಧ್ಯಾಕಾಲ ನಿದ್ದೆ ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ನಿದ್ದೆ ಮಾಡ್ತಕ್ಕಂಥ, ನಾವು ಬ್ರಾಹ್ಮಿ ಮುಹೂರ್ತ ಅಂತೀವಿ, ಅಭಿಜಿನ್ ಮುಹೂರ್ತ ಅಂತೀವಿ, ಗೋಧೋಳಿ ಮುಹೂರ್ತ ಅಂತ ಹೇಳ್ತೀವಿ. ಆದರೆ ಒಂದಂತೂ ಹೇಳುತ್ತೆ, ಸಾಮಾನ್ಯವಾಗಿ ಯಾರು 7ರಿಂದ 8 ಗಂಟೆ ನಿದ್ದೆಯನ್ನು ಮಾಡೋದಿಲ್ವೋ ಅವರಿಗೆ ದೇಹದಲ್ಲಿ ಆರೋಗ್ಯ ಕೆಟ್ಟೋಗುತ್ತೆ. ಅಟ್ಲೀಸ್ಟ್ ಕಡೆಗೆ 7ರಿಂದ 8 ಗಂಟೆ ಈ ದೇಹಕ್ಕೆ ನಾವು ವಿಶ್ರಾಂತಿ ಕೊಡಲೇಬೇಕು ಅಂತ ಕೂಡ ಶಾಸ್ತ್ರಗಳು ಹೇಳುತ್ತೆ. ಕೆಲವು ಆಶ್ರಮಗಳಲ್ಲಿ ಕೆಲವು ಸ್ವಾಮೀಜಿಯವರು ಮಧ್ಯಾಹ್ನದ ಹೊತ್ತು ಒಂದು ಅರ್ಧ ಗಂಟೆ ಆದರೂ ನಿದ್ದೆ ಮಾಡ್ತಾರೆ. ಆ ನಿದ್ದೆಗೆ ಯಾವತ್ತೂ ಅಷ್ಟೇ ಅದು ಶುಭಕರವಾದ ನಿದ್ದೆ. ಆದರೆ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಸಂಧ್ಯಾಕಾಲದಲ್ಲಿ, ಸಂಜೆಯ ಹೊತ್ತಲ್ಲಿ ಮನೆಯಲ್ಲಿ ಆಗ್ಬೋದು, ಕಚೇರಿಯಲ್ಲಾಗ್ಬೋದು, ನೀವು ಮಾಡ್ತಕ್ಕಂಥ ವ್ಯಾಪಾರ ಸ್ಥಳದಲ್ಲಾಗ್ಬೋದು, ಆ ಸಮಯದಲ್ಲಿ ನಿದ್ದೆ ಮಾಡಿದ್ದೆ ಆದರೆ ದುರಾದೃಷ್ಟ ಆವರಿಸ್ಕೊಳ್ಳುತ್ತೆ. ಎಲ್ಲೋ ಒಂದು ಕಡೆ ನಮಗೆ ದೇಹದಲ್ಲಿ ಆಲಸ್ಯ ಆವರಿಸ್ಕೊಳ್ಳುತ್ತೆ. ಅದು ಶುಭ ಕೂಡ ಅಲ್ಲ ಅಂತ ಹೇಳ್ತಾ ಆ ಸಮಯದಲ್ಲಿ ನಿದ್ದೆ ಮಾಡೋದು ಬೇಡ. ಯಾಕೆ ಅಲ್ಲ ಅಂದರೆ, ಆ ಸಮಯಕ್ಕೆ ಭಗವಂತ ಭೂಮಿಗೆ ಬರ್ತಾ ಇರ್ತಾನೆ, ದೇವರುಗಳು ಆ ಮನೆಗೆ ಬರ್ತಾ ಇರ್ತಾರೆ. ಅದಕ್ಕೆ ನಾವು ಗೋಧೋಳಿ ಮುಹೂರ್ತ ಅಂತ ಕರಿ. ಗೋವುಗಳು ಧೂಳೆಬ್ಬಿಸ್ಕೊಂಡು ಬರ್ತಕ್ಕಂಥ ಸಮಯ. ಆ ಗೋವುಗಳು ಧೂಳೆಬ್ಬಿಸಿದಾಗ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಗ್ತಾ ಇರುತ್ತೆ, ಋಣಾತ್ಮಕ ಶಕ್ತಿಗಳೆಲ್ಲ ಓಡಿ ಹೋಗ್ತಾ ಇರುತ್ತೆ, ಧನಾತ್ಮಕ ಶಕ್ತಿಗಳು ಆವರಿಸ್ಕೊಳ್ತಾ ಇರುತ್ತೆ. ಹಾಗೆ ನೋಡಿ, ನಾವು ಹಳ್ಳಿಗಳಲ್ಲಿ ಹಿಂದೆ ಸಂಧ್ಯಾಕಾಲ ಸಾಯಂಕಾಲ ಗೋವುಗಳು ಬರ್ತಾ ಇದೆ ಅಂದರೆ ಆ ಊರಲ್ಲಿ ಏನೋ ಒಂಥರದ ಒಂದು ವಿಶೇಷವಾದ ಒಂದು ಶಕ್ತಿ ಆವರಿಸ್ಕೊಳ್ತಾ ಇತ್ತು. ಹಾಗಾಗಿ ಸಾಯಂಕಾಲದ ಹೊತ್ತು ಮನೆಗಳಲ್ಲಿ ನಿದ್ದೆ ಮಾಡಿದ್ದೆ ಆದರೆ ಆ ವ್ಯಕ್ತಿಗಳಿಗೆ, ಅದು ಪುರುಷರಾಗ್ಬೋದು ಸ್ತ್ರೀಯರಾಗ್ಬೋದು, ಅವರಿಗೆ ಅನಾರೋಗ್ಯ ಕಾಡ್ತಕ್ಕಂಥದ್ದು, ಮಾನಸಿಕ ಆ್ಯಕ್ಟಿವ್ನೆಸ್ ಇಲ್ಲದೆ ಇರತಕ್ಕಂಥ ಒಂದು ಸಂದರ್ಭ ಕೂಡ ಇರುತ್ತೆ. ಆದರೆ ಕೆಲವಕ್ಕೆ ರಿಲ್ಯಾಕ್ಸೇಷನ್, ಕೆಲವರಿಗೆ ನಾವೇನು ಮಾಡ್ತೀವಿ, ರೋಗಿಗಳಿರ್ಬೋದು, ವಯಸ್ಸಾದವ್ರು ಇರ್ಬೋದು, ಗರ್ಭಿಣಿಯರಿರ್ಬೋದು, ಮಕ್ಕಳಿರ್ಬೋದು, ಮಾನಸಿಕ ಅಸ್ವಸ್ಥರಿರ್ಬೋದು, ಇವರು ಆ ಸಮಯದಲ್ಲಿ ಮಲಗ್ತಾರೆ ಅಂದರೆ ಅದಕ್ಕೆ ಭಗವಂತ ಕೂಡ ಇಲ್ಲ, ನೀವು ನಿಶಕ್ತರಿದ್ದೀರಾ, ನೀವು ಮಲ್ಕೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ ಅಂತ ಭಗವಂತ ಕೂಡ ಅದಕ್ಕೆ ನಾವು ಎಲ್ಲೋ ಒಂದು ಕಡೆ ಒಂದು ಆಶೀರ್ವಾದ ಕೂಡ ಇರುತ್ತೆ. ಆದರೆ ದೇಹಕ್ಕೆ ಋಣಾತ್ಮಕ ಶಕ್ತಿ ಬರುತ್ತೆ. ಸಂಧ್ಯಾಕಾಲದಲ್ಲಿ ನಿದ್ದೆ ಮಾಡೋದು ಶುಭ ಅಲ್ಲ. ದೀಪ ಹಚ್ಚೋ ಸಮಯಕ್ಕೆ ನಿದ್ದೆ ಮಾಡೋದು ಶುಭ ಅಲ್ಲ. ದೀಪ ಹಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೇನು ಒಂದು ರೂಮ್ ಇರುತ್ತೆ, ಒಂದು ಮಂಚ ಇರುತ್ತೆ, ನಮಗೇನು ಹಾಲಲ್ಲಿ ಯಾರಿಗೂ ಗೊತ್ತಾಗಲ್ಲ ಬಿಡಿ, ಮನೆಯಲ್ಲಿ ಗೊತ್ತಾಗಲ್ಲ ಅಂದರೂ ಕೂಡ ಇಡೀ ಕುಟುಂಬದಲ್ಲಿ ಆ ರೂಮೂ ಸಹ ಆ ಮನೆಯ ಒಂದು ಭಾಗ ಆಗಿರೋದ್ರಿಂದ ಸಂಧ್ಯಾಕಾಲದಲ್ಲಿ ನಿದ್ದೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇದರಿಂದ ಏನಾಗುತ್ತೆ ಅಂದರೆ, ಬಹಳ ಇಂಪಾರ್ಟೆಂಟಾಗಿ ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೇಬೇಕು. ಜ್ಞಾಪಕ ಶಕ್ತಿ ಹೊರಟೋಗುತ್ತೆ, ದಿನೇ ದಿನೇ ಮೆಮೊರಿ ಕಡಿಮೆ ಆಗ್ತಾ ಇರುತ್ತೆ, ಉತ್ಸಾಹ ಹೊರಟೋಗುತ್ತೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ನಾವು. ಈ ಜಂತೂನಾಂ ನರಜನ್ಮ ದುರ್ಲಭಂ, ಜಂತುಗಳಲ್ಲಿ ಎಷ್ಟೋ 33 ಕೋಟಿ ಇದರಲ್ಲೂ ಕೂಡ ನಮ್ಮ ಒಂದು ನರಜನ್ಮ ದುರ್ಲಭ. ಹಾಗಾಗಿ ಏನಾದರೂ ಸಾಧನೆಯನ್ನು ಮಾಡಿ ನಾವು ಹೋಗಬೇಕಾಗಿರುತ್ತೆ. ಹಾಗಾಗಿ ಜ್ಞಾಪಕ ಶಕ್ತಿ ಹೊರಟೋಗುತ್ತೆ, ತಲೆನೋವು ಬರ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ವಿಳಂಬ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸಂಧ್ಯಾಕಾಲದ ನಿದ್ದೆ ಶುಭ ಅಲ್ಲ ಅಂತ ಹೇಳ್ತಾ, ಅದನ್ನು ಯಾರೂ ಕೂಡ ನಾವು ಅದನ್ನು ಅನುಸರಿಸೋದು ಬೇಡ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.